ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ವೆಜ್ ದಮ್ ಬಿರಿಯಾನಿ. ಸೊ ದಮ್ ಬಿರಿಯಾನಿ ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಅಂದರೆ ಟೈಮ್ ತುಂಬ ಹಿಡಿಯುತ್ತೆ, ಬಟ್ ಟೇಸ್ಟ್ ವೈಸ್ ಅಂತೂ ಆಗಿರುತ್ತೆ. ಸೊ ಎಲ್ಲರೂ ಇಷ್ಟಪಡ್ತೀರಾ ಈ ರೆಸಿಪಿನ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು. ಈ ಬಿರಿಯಾನಿಗಳಿಗೆ ಈರುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ ಥರ ಇರುತ್ತೆ. ಅಂದರೆ ಇದರಿಂದನೇ ಆಲ್ಮೋಸ್ಟ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೇ ತುಂಬ ದಪ್ಪ ಗೆಡ್ಡೆ ಏನಲ್ಲ, ಇದು ಮೀಡಿಯಮ್ ಸೈಜ್ ಇದೆ. ಸೊ ಇದನ್ನು ಕೂಡ ಸಿಪ್ಪೆ ನೀಟಾಗಿ ತಕ್ಕೊಳ್ಳೋಣ. ಅಂದರೆ ಬೆಳ್ಳುಳ್ಳಿನಲ್ಲೂ ಸಿಪ್ಪೆ ಉಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಬಿರಿಯಾನಿಲಿ ಕಡ್ಡಿ ಥರ ಸಿಗುತ್ತೆ. ಸೊ ಹಾಗಾಗಿ ಆ ಥರ ಏನು ಸಿಗಬಾರ್ದು, ನೀಟಾಗಿರಬೇಕು ಅಂತ ನೀಟಾಗಿ ಸಿಪ್ಪೆ ತಕ್ಕೊಳೋದು. ಮತ್ತು ಇದ್ರ ಜೊತೆಗೆ 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸಿಪ್ಪೆ ತಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಫಸ್ಟ್ ಸಿಪ್ಪೆಗಳೆಲ್ಲ ತಗೊಂಡು ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಮಾಡ್ಕೊಂಡು ಹೋಗೋದು ಈಸಿ ಆಗುತ್ತೆ ಅಂತ. ಈಗ ನೋಡಿ, ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಅದ್ರ ಜೊತೆಗೆ ಸುಳಿದಿಟ್ಟಿರೋ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತೀನಿ. ಬೆಳ್ಳುಳ್ಳಿ ಆದಮೇಲೆ ಮತ್ತು ಹಸಿ ಶುಂಠಿ ಅಂದರೆ ಸಿಪ್ಪೆ ತೆಗೆದು ತೊಳೆದಿಟ್ಟಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತಿದ್ದೀನಿ. ಆಯ್ತು, ಅದು ರುಬ್ಬಿಟ್ಟಾಯಿತು. ಮತ್ತು ತರಕಾರಿನೂ ಅಷ್ಟೇ, ಇಲ್ಲಿ ನಾನು ಹುಳ್ಳಿಕಾಯಿ, ಕ್ಯಾರೆಟು, ಹೂಕೋಸು, ಆಲೂಗಡ್ಡೆ, ಪುದೀನ, ಕೊತ್ತಂಬರಿ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಇಲ್ಲಿ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಬಿಡೋದು, ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು. ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಫಸ್ಟು ನಾವು ಈ ಈರುಳ್ಳಿನ ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ತೆಳ್ಳಗೆ ಅಂದರೆ ತುಂಬ ಸಣ್ಣಗೇನೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಸ್ವಲ್ಪ ಅಂದರೆ ಓಪನ್ ಆಗೋ ಹಂಗೆ ಇದು ಪ್ರೆಸ್ ಮಾಡ್ತಿದ್ದೀನಿ. ಪ್ರೆಸ್ ಮಾಡಿ ಸ್ವಲ್ಪ ಓಪನ್ ಮಾಡ್ಕೊತೀನಿ, ಅಂದರೆ ಸಪ್ರೇಟ್ ಆಗಲಿ ಅಂತ. ಯಾಕೆಂದರೆ ಫ್ರೈ ಮಾಡಿದಾಗ ಉಂಡೆ ಹಂಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋದು. ಸೊ ಹಾಗಾಗಿ ಹಿಂಗೆ ಸಪ್ರೇಟ್ ಮಾಡ್ಕೊತೀನಿ. ನೋಡಿ, ಈಗ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ ನನಗೆ. ಅರ್ಧ ಕಪ್ ಎಣ್ಣೆಗೆ ಈರುಳ್ಳಿ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇದನ್ನು ಅಂದರೆ ಕೈ ಆಡಿಸ್ಕೊಂಡು ಅಂದರೆ ಒಂಥರ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಬೋದು ತುಂಬ ಎಣ್ಣೆ ಹಾಕ್ಕೊಂಡು. ಸೊ ಅದಕ್ಕಿಂತ ಬೆಟರ್ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಲೋ ಫ್ರೈ ಥರ ಮಾಡ್ಕೊತಿದ್ದೀನಿ ನಾನು. ಈ ಈರುಳ್ಳಿನ ಆಲ್ಮೋಸ್ಟ್ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಅಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ಹೈ ಫ್ಲೇಮ್ ಮಾಡಿ ಹುರಿದ್ರೆ ಸುಮ್ಮನೆ ಸೀದಂಗೆ ಆಗುತ್ತೆ. ಹಾಗಾಗಿ ಮತ್ತು ಟೇಸ್ಟು ಹಾಳಾಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸೊ ಅದು ಅಂದರೆ ಬೇಯೋ ಟೈಮಲ್ಲಿ ಅಕ್ಕಿನೂ ನೆನೆ. ಸೊ ಇಲ್ಲಿ ಒಂದು 2 ಕಪ್ಪು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟು 3ರಿಂದ 4 ಜನಕ್ಕೆ ಆರಾಮಾಗಿ ಆಗುತ್ತೆ ಇದು ನಾನು ಮಾಡೋ ಕ್ವಾಂಟಿಟಿಯಿಂದ. ಇದನ್ನು ಚೆನ್ನಾಗಿ ತೊಳೆಯೋಣ. ಅಂದರೆ ತುಂಬ ಒತ್ತಿ ತೊಳೆಯೋದು ಬೇಡ, ಯಾಕೆಂದರೆ ಅಕ್ಕಿ ಪೀಸ್ ಆಗಿಬಿಡುತ್ತೆ. ಇದು ತುಂಬ ಅಂದರೆ ಡೆಲಿಕೇಟ್ ಆಗಿರುತ್ತಲ್ಲ ಬಾಸುಮತಿ ಅಕ್ಕಿ. ಹಾಗಾಗಿ ನಿಧಾನಕ್ಕೆ ಕೈ ಆಡಿಸ್ಕೊಂಡು ತೊಳೆದ್ಬಿಟ್ಟು ಇದನ್ನು ನೆನಕಿಟ್ಬಿಡ್ತೀನಿ. ಈಗ ಒಂದು ಬೌಲಲ್ಲಿ ಒಂದು 1/4 ಕಪ್ ಹಾಲು ತೊಗೊಂಡಿದ್ದೀನಿ. ಅಂದರೆ ಕಾದ್ಬಿಟ್ಟು ಆರಿರೋ ಹಾಲಿದು. ಇದಕ್ಕೆ ಒಂದು 10ರಿಂದ 12 ಇಸ್ಲು ಕೇಸರಿ ಹಾಕ್ಬಿಟ್ಟು ನೆನಕಿಡ್ತೀನಿ. ಇದೂ ಒಂದು ಆಲ್ಮೋಸ್ಟ್ ಒಂದು ಅರ್ಧ 1 ಗಂಟೆ ನೆನೆಯುತ್ತೆ. ನೋಡಿ, ಈರುಳ್ಳಿನೂ ಅಷ್ಟೇ ನಿಧಾನಕ್ಕೆ ಕೈ ಆಡಿಸ್ತಾ ಇದ್ದೆ. ಹಾಗಾಗಿ ನಾನು ಫ್ರೈ ಆಗಿದೆ, ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬಂದಿದೆ. ಅಂದರೆ ಇದರಲ್ಲೇ ತುಂಬ ಕ್ರಿಸ್ಪಿ ಆಗೋವರೆಗೂ ಕರಿಯೋದು ಬೇಡ, ಒಂದು ಸ್ವಲ್ಪ ಮೆತ್ತಗಿರುತ್ತೆ. ಅಂದರೆ ಈ ಥರ ಬ್ರೌನ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ನೀಟಾಗಿ ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಆರಕ್ಕಿಡ್ಬೇಕು ಇದನ್ನ. ಅಂದರೆ ಒಟ್ಟಿಗೆ ಇಟ್ಬಿಟ್ಟು ಮುದ್ದೆ ಥರ ಆಗೋದು ಬೇಡ, ಸ್ವಲ್ಪ ಹಿಂಗೆ ಹರಡಿಟ್ರೆ ಚೆನ್ನಾಗಿ ಆರ್ಕೊಂಡು ಒಂಥರ ಕ್ರಿಸ್ಪಿನೆಸ್ ಬರುತ್ತೆ. ಈಗ ಇಲ್ಲಿ ನಾನು ತರಕಾರಿ ಹೆಚ್ಕೊತೀನಿ. ತರಕಾರಿ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಹುಳ್ಳಿಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ದೊಡ್ಡದು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಒಂದು ದಪ್ಪದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಲ್ಲದನ್ನೂ ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿಯೋಷ್ಟು ಪುದೀನ ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಎರಡನ್ನೂ ಸಣ್ಣಗೆ ಇಟ್ಕೊತೀನಿ. ಅಂದರೆ ಬಿರಿಯಾನಿ, ಪಲಾವು ಆ ಥರ ಎಲ್ಲ ಐಟಮ್ಗೂ ಬೇಕಾದಷ್ಟು ಕೊತ್ತಂಬರಿ ಮತ್ತು ಪುದೀನ ಇದ್ದರೆ ಚೆನ್ನಾಗಿರುತ್ತೆ. ಈಗ ತರಕಾರಿಗೆ ಹೆಚ್ಚಿರೋ ತರಕಾರಿನೆಲ್ಲ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಅಂತ ಇಲ್ಲಿ ನಾನು ಒಂದು 300 ಗ್ರಾಮಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಮತ್ತು 1.5 ಸ್ಪೂನಷ್ಟು ಉಪ್ಪು, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು 1 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಒಂದು 2 ಸ್ಪೂನಷ್ಟು ಬಿರಿಯಾನಿ ಮಸಾಲ. ಇಲ್ಲಿ ಅಂಗಡಿಲಿ ಸಿಗುತ್ತಲ್ಲ ರೆಡಿ, ಅದನ್ನೇ ತೊಗೊಂಡಿದ್ದೀನಿ ನಾನು. 2 ಸ್ಪೂನು ಬಿರಿಯಾನಿ ಮಸಾಲಾನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ವಿಸ್ಕಿಂದ
ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಮೊಸರು ಕಡ್ದಿರೋ ಥರ ಆಗಬೇಕು. ಅಂದರೆ ಅದು ಗಂಟಿರುತ್ತಲ್ಲ ಅದೆಲ್ಲ ಹೋಗಿ ಇದೆಲ್ಲ ಜೊತೆಗೆ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ತರಕಾರಿ, ಆ ತರಕಾರಿನ ಸೇರಿಸ್ಕೊತೀನಿ. ಸೇರಿಸ್ಕೊಂಬಿಟ್ಟು ಇದನ್ನು ಕೂಡ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಅದರಿಂದನೇ. ಅಂದರೆ ಬೇಗ ಮಿಕ್ಸ್ ಮಾಡಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಿರೋದು. ಮತ್ತು ಇದ್ರ ಜೊತೆ ಇನ್ನು ಸ್ವಲ್ಪ ಐಟಮ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಅಂದರೆ ಕರೆದಿಟ್ಟಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ತಿದ್ದೀನಿ. ಅಂದರೆ ಪೂರ್ತಿಯಾಗಿ ಹಾಕ್ತಿಲ್ಲ, ಕರೆದಿರೋದ್ರಲ್ಲಿ ಅರ್ಧ ಮಾತ್ರ ಇದಕ್ಕೆ ಸೇರಿಸ್ತಿದ್ದೀನಿ. ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ಕೊತ್ತಂಬರಿ ಮತ್ತು ಪುದೀನ, ಅದು ಕೂಡ ಅಷ್ಟೇ, ಅದನ್ನು ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ, ಅರ್ಧ ಹಾಗೆ ಉಳಿಸ್ಕೊತಿದ್ದೀನಿ. ಬಿರಿಯಾನಿ ಅಂದರೆ ಬಟಾಣಿ ಕಂಪಲ್ಸರಿ ಇರುತ್ತೆ, ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಇಲ್ಲಿ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ನಿಮ್ಗೆ ಹಸಿ ಬಟಾಣಿ ಸಿಕ್ಕಿಲ್ಲ ಅಂದರೆ ಫ್ರೋಝನ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಹೂಕೋಸು ಬಿಡಿಸಿಟ್ಟಿದ್ನಲ್ಲ ಅದನ್ನು ಬಿಸಿ ನೀರಲ್ಲಿ ತೊಳ್ಕೊಂಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಇನ್ನೊಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಡ. ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ರುಬ್ಬಿಟ್ಟಿದ್ನಲ್ಲ ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಸೇರಿಸ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ ಇದರೊಳಗೆ. ಇಳ್ಕೊಂಡು ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಬೋದಿತ್ತು, ಬಟ್ ನಾನು ಮರ್ತೋಗ್ಬಿಟ್ಟೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದು. ಸೊ ಹಾಗಾಗಿ ಲಾಸ್ಟಿಗೆ ಹಾಕಿಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಕಲಸಿಟ್ಬಿಟ್ಟು ಇದನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಡೋಣ ಸೈಡಲ್ಲಿ. ಇಟ್ಬಿಟ್ಟು ಈಗ ಅನ್ನ ಮಾಡ್ಕೊಳ್ಳೋಣ. ಸೊ ಅನ್ನಕ್ಕೆ ನೀರು ಇಟ್ಟಿದ್ದೀನಿ, ನೀರು ಸ್ವಲ್ಪ ಜಾಸ್ತಿನೇ ಇಟ್ಬಿಡೋಣ. ಹಿಂಗೂ ಅಂದರೆ ಇದನ್ನು ಬಸ್ಕೋಬೇಕು, ಹಾಗಾಗಿ ನೀರು ಜಾಸ್ತಿ ಹಾಕ್ಬಿಟ್ಟು ಇರ್ತೀನಿ. ಇದಕ್ಕೆ ಒಂದಿಷ್ಟು ಮಸಾಲೆ ಐಟಮ್ ಸೇರಿಸ್ಕೊಳ್ಳೋಣ. ಇಲ್ಲೊಂದು 2 ನಾನು ಪಲಾವ್ ಎಲೆ ಅಂದರೆ ಬೇ ಲೀಫ್ ಸೇರಿಸಿದ್ದೀನಿ, ಮತ್ತು ಒಂದೆರಡು ಸ್ಟಾರ್ ಅನೈಸ್ ಸೇರಿಸಿದ್ದೀನಿ, ಮತ್ತು ಮೊಗ್ಗು, ಒಂದು 2-3 ಏಲಕ್ಕಿ, ಮತ್ತು ಚಕ್ಕೆನೂ ಅಷ್ಟೇ ಒಂದು 4-5 ಪೀಸು ಸಣ್ಣ ಸಣ್ಣದು, ಮತ್ತು ಲವಂಗನೂ ಅಷ್ಟೇ ಒಂದು 7-8 ಲವಂಗ ಸೇರಿಸಿದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದೆ ನಾನು. ಎಣ್ಣೆನಾದ್ರು ಹಾಕಿ ಅಥವಾ ತುಪ್ಪನಾದ್ರೂ ಹಾಕ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡಬೇಕು. ಇದು ಕುದ್ದ ಮೇಲೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅಕ್ಕಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕೈ ಆಡಬೇಕು, ಅಂದರೆ ತುಂಬಾ ಕೈ ಆಡ್ತಾ ಇರ್ಬೋದು. ಕೈ ಆಡ್ತಿದ್ರೆ ಇದು ಅಕ್ಕಿ ಪೀಸ್ ಆಗಿಬಿಡುತ್ತೆ, ಹಾಗಾಗಿ ನಿಧಾನಕ್ಕೆ 1-2 ಸತಿ ಈ ಥರ ತಿರುಗಿಸ್ಕೊತಿದ್ದೀನಿ. ಈಗ ಇದು ತರಕಾರಿನೂ ಮ್ಯಾರಿನೇಟ್ ಆಗಿದೆ, ಒಂದು ಅರ್ಧ ಗಂಟೆ ಆಯಿತು ನಾನು ಆಗಲಿ ಕಲಸಿಟ್ಟು. ಇದನ್ನು ಕೂಡ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಪಾನಲ್ಲಿ ಈ ತರಕಾರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಅಂದರೆ ಇದನ್ನು ಅರ್ಧ ಬೇಯಬೇಕು, ಅಂದರೆ ತುಂಬ ಏನು ಸಾಫ್ಟಾಗಿ ಬೇಯೋದು ಬೇಡ. ಒಂದು 70% ಬೇಯೋವರೆಗೂ ಇದನ್ನು ಕೂಡ ಕುದಿಸ್ಕೊಳ್ಳೋಣ. ಅಂದರೆ ನೀರೇನು ಆ್ಯಡ್ ಮಾಡಿಲ್ಲ, ಮೊಸರು ಹಾಕಿದ್ನಲ್ಲ, ಮೊಸರಿನ ನೀರಷ್ಟೇ ಇದು. ಅದು ಕೂಡ ಕುದ್ದು ಗಟ್ಟಿಗಾಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಸೊ ಇದು ಅನ್ನ ಒಂದು 50% ಬೆಂದಿದೆ ಅಂತ ಆಗಬೇಕಾದ್ರೆ ಇದಕ್ಕೆ 1-2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು, 1-2 ಟೇಬಲ್ ಸ್ಪೂನಷ್ಟು. ಯಾಕೆಂದರೆ ನೀರು ಜಾಸ್ತಿ ಇದೆ, ನಾವು ನೀರಲ್ಲಿ ಹೋಗ್ಬಿಡುತ್ತೆ. ಅನ್ನಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ಅನ್ನ ಒಂದು 80% ಬೆಂದಿದೆ ಅಂತ ಆದಮೇಲೆ ಇದನ್ನು ಬಸಿಬೇಕು. ಅಂದರೆ ತುಂಬ ಸಾಫ್ಟ್ ಆಗೋವರೆಗೂ ಬಿಡೋದು ಬೇಡ, ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನ್ಬೇಕಾದ್ರೆ ನೋಡಿ ಈ ಥರ ಹಿಂಗೆ ಕಟ್ಟಾಗುತ್ತೆ, ಅಂದರೆ ಸ್ಮ್ಯಾಶ್ ಆಗಲ್ಲ, ಅಲ್ಲಿವರೆಗೂ ಬೇಯಿಸ್ಕೊಂಡು ಇದನ್ನು ಬಸಿಯೋಣ. ಈಗ ನಾನಿಲ್ಲಿ ಒಂದು ಸ್ಟ್ರೈನರ್ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಹಾಕ್ತಿದ್ದೀನಿ. ಸೊ ನೀರು ಕೆಳಗಡೆ ಹೋಗುತ್ತೆ, ಅನ್ನ ಮೇಲೆ ಉಳ್ಕೊಳುತ್ತೆ, ಮತ್ತು ಅಲ್ಲಿ ಆರ್ಕೊಳುತ್ತೆ ನೀಟಾಗಿ. ಸೊ ಈಗ ಅನ್ನ ರೆಡಿ ಇದೆ. ಈಗ ತರಕಾರಿನೂ ಸೈಡಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಏನಾಗಿದೆ ಅಂತ ನೋಡೋಣ. ನೋಡಿ ತರಕಾರಿ ಇನ್ನೂ ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ನೀರಂಗಿದೆ. ಸ್ವಲ್ಪ ನೀರು ಅಂದರೆ ಗಟ್ಟಿಗೆ ಆಗೋವರೆಗೂ ಸ್ವಲ್ಪ ಕುದಿಸೋಣ. ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಆಗಿದೆ. ಈಗ ಒಂದು 70% ಬೆಂದಿದೆ ತರಕಾರಿ ಎಲ್ಲ, ಅಂದರೆ ತುಂಬ ಸಾಫ್ಟಾಗಿ ಏನು ಬೆಂದಿಲ್ಲ, ಗಟ್ಟಿನೇ ಇದೆ. ಸೊ ಮತ್ತು ಇದನ್ನು ದಮ್ ಕಟ್ಟಿದಾಗ ನೀಟಾಗಿ ಬೇಯ್ಕೊಳುತ್ತೆ. ಈಗ ತರಕಾರಿನೂ ಆಗಿದೆ ಆಲ್ಮೋಸ್ಟು, ಇದನ್ನು ಸೈಡಲ್ಲಿ ಇಟ್ಬೇಡ. ನಾನಿಲ್ಲಿ ಬಿರಿಯಾನಿ ಮಾಡೋಕ್ಕೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ. ಸೊ ನೀವು ಅಷ್ಟೇ ಮನೇಲಿ ಯಾವುದು ದಪ್ಪ ಇರುತ್ತೋ ಸ್ವಲ್ಪ ತಳ, ಆ ಥರದ್ದು ಪಾತ್ರೆ ತೊಗೊಳ್ಳಿ, ಇಲ್ಲದಿದ್ರೆ ಕೆಳಗಡೆ ತಳ ಸೀದ್ಬಿಡುತ್ತೆ. ಹಾಗಾಗಿ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಿದ್ದೀನಿ. ಹಾಕ್ಬಿಟ್ಟು ಅದ್ರ ಜೊತೆಗೆ ಅಂದರೆ ತರಕಾರಿ ಹಾಕ್ತಿದ್ದೀನಿ. ತರಕಾರಿನ ಸುತ್ತ ಸ್ಪ್ರೆಡ್ ಮಾಡ್ತಿದ್ದೀನಿ, ಅಂದರೆ ಒಂದೇ ಕಡೆ ಹಾಕ್ತಿಲ್ಲ, ಎಲ್ಲ ಕಡೆನೂ ಸುತ್ತನೂ ಯೂನಿಫಾರ್ಮಾಗಿ ಹಾಕ್ಕೊತಿದ್ದೀನಿ. ಅಂದರೆ ತರಕಾರಿ ಏನು ಬೇಯಿಸಿದ್ನೋ ಅದರ ಅರ್ಧ ಭಾಗ ಮಾತ್ರ ಇಲ್ಲಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಈಗ ಅನ್ನನೂ ಅಷ್ಟೇ, ಅನ್ನನೂ ಬೇಯಿಸಿಟ್ಟಿದ್ದೀನಲ್ಲ ಸೈಡಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಅಷ್ಟೇ ತರಕಾರಿ ಮೇಲೆ ಅಂದರೆ ತರಕಾರಿ ಎಲ್ಲ ಹೇಗೆ ಸ್ಪ್ರೆಡ್ ಮಾಡಿದ್ನೋ ಅದೇ ಥರ ಅನ್ನನೂ ಹಾಗೇನೆ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಇಲ್ಲೂ ಅಷ್ಟೇ ಅರ್ಧ ಅನ್ನ, ಅಂದರೆ ಬೇಯಿಸಿರೋದ್ರಲ್ಲಿ ಅರ್ಧ ಭಾಗನ ಹಾಕ್ತಿದ್ದೀನಿ. ಮತ್ತು ಇದು ಕೇಸರಿ ನೆನಾಕಿಟ್ಟಿದ್ನಲ್ಲ ಅದನ್ನು ಕೂಡ ಹಾಲನ್ನು ಒಂದು 2-3 ಸ್ಪೂನ್ ಹಾಕ್ತಿದ್ದೀನಿ.
ಸೊ ಈ ಕೇಸರಿ ಹಾಕೋದ್ರಿಂದ ಒಂಥರ ಟೇಸ್ಟು ಮತ್ತು ಫ್ಲೇವರು ಎರಡೂ ಒಂಥರ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ಅದನ್ನ ಆ್ಯಡ್ ಮಾಡ್ತೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪನೂ ಸ್ಪ್ರೆಡ್ ಮಾಡಿದೆ. ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ. ಮತ್ತು ಕರೆದಿಟ್ಟಿರೋ ಈರುಳ್ಳಿನೂ ಕೂಡ ಅಷ್ಟೇ, ಅದನ್ನು ಅರ್ಧ, ಅಂದರೆ ಇರೋದ್ರಲ್ಲಿ ಅರ್ಧನ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಅದಕ್ಕೆ ಹಾಕ್ತಿದ್ದೀನಿ. ಅಂದರೆ ಎಲ್ಲದನ್ನೂ ಅಷ್ಟೇ ಸುತ್ತನೂ ಸ್ಪ್ರೆಡ್ ಮಾಡ್ತೀನಿ, ಒಂದು ಕಡೆ ಹಾಕಲ್ಲ, ಯಾಕೆಂದರೆ ಇದು ಹಾಗೇ ಇರುತ್ತೆ, ಮತ್ತು ಇದನ್ನು ಕಲಸಲ್ಲ. ಹಾಗಾಗಿ ನೀರಾದರೆ ಕುದ್ದು ಮಿಕ್ಸ್ ಆಗುತ್ತೆ. ಸೊ ಇದಾದ್ರೆ ಮಿಕ್ಸ್ ಆಗಲ್ವಲ್ಲ, ಹಾಗಾಗಿ ನಾವೇ ಸುತ್ತನೂ ಹಾಕ್ಬಿಡ್ಬೇಕು. ಈಗ ಅದೇ ಥರ ಸೆಕೆಂಡ್ ರೌಂಡು ಹಾಗೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ರೌಂಡ್ ಹೇಗೆ ಮಾಡಿದ್ನೋ ಅದೇ ಥರ ಸೆಕೆಂಡ್ ರೌಂಡ್ ಕೂಡ ಹಾಕೊಳ್ಳೋಣ. ಫಸ್ಟ್ ತರಕಾರಿ, ನೆಕ್ಸ್ಟ್ ಅದ್ರ ಮೇಲೆ ಅನ್ನ, ಹಾಗೇನೆ ಒಂದೊಂದನ್ನ ಹಾಕೊಂಡು ಹೋಗೋಣ. ಸೊ ಇದು ಮಾಡೋಕ್ಕೆ ಪ್ರೊಸೀಜರ್ಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಅಂದರೆ ವರ್ತ್ ಅನಿಸುತ್ತೆ. ನಾವು ಅಷ್ಟು ಕಷ್ಟ ಮಾಡಿದ್ಕೂ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಅಂತ ಬಿಟ್ಟು ಅನಿಸುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ಮಾಡೋದೆಲ್ಲ ಈಸಿನೇ ಇದೆ, ಯಾವುದೇನೋ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಯಾವುದೂ ಇಲ್ಲ, ಈಸಿಯಾಗಿದೆ. ಅಂದರೆ ಸಪ್ರೇಟಾಗಿ ಮಾಡ್ಕೋಬೇಕಷ್ಟೇ. ತರಕಾರಿ ಸಪ್ರೇಟಾಗಿ ಬೇಯಿಸ್ಕೋಬೇಕು, ಅನ್ನ ಸಪ್ರೇಟ್ ಬೇಯಿಸ್ಕೋಬೇಕು, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಈಗ ಮಿಕ್ಕಿದ ತರಕಾರಿ ಎಲ್ಲ ಪೂರ್ತಿ ಹಾಕಿದೆ, ಅದ್ರ ಜೊತೆಗೆ ಮಿಕ್ಕಿದ ಅನ್ನನೂ ಪೂರ್ತಿ ಹಾಕಿದ್ಮೇಲೆ ಈಗೆಲ್ಲ ಮಿಕ್ಕಿರುತ್ತಲ್ಲ ಅದನ್ನೆಲ್ಲದನ್ನೂ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಬಿಡೋಣ. ಈ ಪಲಾವು, ಬಿರಿಯಾನಿ ಎಲ್ಲ ಯೂಶಲಾಗಿ ಮಾಡ್ತಾನೆ ಇರ್ತೀವಿ, ಬಟ್ ದಮ್ ಬಿರಿಯಾನಿ ಮಾಡೋದು ಸ್ವಲ್ಪ ಕಮ್ಮಿ ಅಂತ ಅನ್ಕೊತೀನಿ. ಯಾಕೆಂದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಅಂತಲೇ ಸ್ವಲ್ಪ ಇದು ಮಾಡ್ತೀವಿ. ಬಟ್ ಸ್ಪೆಷಲ್ ಡೇಸಲ್ಲಿ ಸ್ಪೆಷಲ್ಲಾಗಿ ಈ ಥರದ್ದೆಲ್ಲ ಮಾಡಿಕೊಂಡು ತಿನ್ಬೋದು. ನಾನು ಆಲ್ಮೋಸ್ಟ್ ಸಂಡೇಸ್ ಇಟ್ಕೊತೀನಿ ಇದೆಲ್ಲ. ಸಂಡೇಸ್ ಮಧ್ಯಾಹ್ನ ಆಲ್ಮೋಸ್ಟ್ ಫ್ರೀ ಇರ್ತೀನಿ, ಹಾಗಾಗಿ ಸಂಡೇಸ್ ಮಧ್ಯಾಹ್ನ ಬಿರಿಯಾನಿ ಫಿಕ್ಸ್. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇದು ದಮ್ ಬಿರಿಯಾನಿ. ಸೊ ಅವಳು ಕೇಳ್ತಾನೆ ಇರ್ತಾಳೆ ಯಾವಾಗ್ಲೂ ಮಾಡು ಅಂತ. ನಾನಿವತ್ತು ಈ ಬಿರಿಯಾನಿ ಆಲ್ಮೋಸ್ಟ್ ಇನ್ನು ಡೀಟೇಲಾಗಿ ತೋರಿಸಿದ್ದೀನಿ, ಹಾಗಾಗಿ ಸ್ವಲ್ಪ ವಿಡಿಯೋನ ಲೆಂತಿಯಾಗಿದೆ. ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನನಗೆ ಗೊತ್ತು, ಬಟ್ ಸ್ವಲ್ಪ ಗೊತ್ತಿರೋರಿಗೆ ಸ್ವಲ್ಪ ಡ್ರ್ಯಾಗ್ ಆಗಿದೆ ಅಂತ ಅನಿಸ್ಬೋದು. ಸೊ ಹಾಗೆ ಎಲ್ಲದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ಈಗ ಆದಮೇಲೆ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಕೊಂಡು ಇದನ್ನು ಸೀಲ್ ಮಾಡಬೇಕು. ಸೀಲ್ ಮಾಡೋಕ್ಕೆ ಮುಂಚೆ ಫಸ್ಟು ಹೆಂಚಿಡ್ತಿದ್ದೀನಿ ನೋಡಿ, ಸ್ಟವ್ ಮೇಲೆ ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಇದನ್ನು ಪಾತ್ರೆನ ಇಡ್ತಿದ್ದೀನಿ. ಇಟ್ಬಿಟ್ಟು ಈಗ ಸೀಲ್ ಮಾಡ್ಕೊಳ್ಳೋಣ. ಸೀಲ್ ಮಾಡ್ಕೊಳಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅಂದರೆ ಕಲಸಿಟ್ಟಿರೋದು ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಸಣ್ಣಗೆ, ಅಂದರೆ ಇದನ್ನು ಚೆನ್ನಾಗಿ ರೌಂಡ್ ಥರ ಮಾಡಿಕೊಂಡು ಸ್ವಲ್ಪ ಲೆಂತಿ ಮಾಡ್ಕೊತೀನಿ. ಇದನ್ನು ಉದ್ದ ಮಾಡ್ಕೊಂಡು ಇದನ್ನು ಸುತ್ತ ನೀಟಾಗಿ ಅಂಟಿಸ್ಕೊಂಡು ಬರೋದು. ಇದೇನು ಕಷ್ಟ ಆಗಲ್ಲ, ಅಂದರೆ ನೋಡೋಕ್ಕಷ್ಟೇ ಹಿಂಗೆ ಅನಿಸುತ್ತೆ, ಬಟ್ ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಹಿಂಗೆ ಹೇಳ್ಕೊಂಡು ನೀಟಾಗಿ ಸೀಲ್ ಮಾಡ್ಕೊತೀನಿ. ಅಂದರೆ ಎಲ್ಲೂ ಗಾಳಿ ಹೋಗಬಾರ್ದು ಅನ್ನೋ ಲೆಕ್ಕದಲ್ಲಿ ಇದನ್ನ ನೀಟಾಗಿ ಸೀಲ್ ಮಾಡೋದು. ಒಳಗಡೆ ನೀಟಾಗಿ ದಮ್ ಕಟ್ಟಿ ನೀಟಾಗಿ ಬೇಯ್ಕೊಳುತ್ತೆ. ಅಂದರೆ ತುಂಬ ಏನಿದಕ್ಕೆ ಅಂದರೆ ಡೈರೆಕ್ಟಾಗಿ ಫ್ಲೇಮ್ ತಾಕಲ್ಲ, ಜಸ್ಟ್ ಇದು ಹೆಂಚಿನ ಬಿಸಿನಲ್ಲಿ ಇದು ಪಾತ್ರೆ ಬಿಸಿ ಆಗಿಬಿಟ್ಟು ಅದರೊಳಗೆ ಬೇಯ್ಕೊಳುತ್ತೆ. ಹಾಗಾಗಿ ಅಂದರೆ ಎಲ್ಲೂ ಏರ್ ಔಟ್ ಆಗಬಾರ್ದು ಅಂತ ನೀಟಾಗಿ ಈ ಥರ ಸೀಲ್ ಮಾಡೋದು. ಸೊ ಇದನ್ನು ಸೀಲ್ ಮಾಡಿ ನಾನೀಗ ಇದನ್ನು ಆಲ್ಮೋಸ್ಟು 15 to 20 ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಕ್ಕೆ ಇಡ್ತಿರೋದು. ಇದನ್ನ ಅಂದರೆ ಹೈ ಏನು ಮಾಡಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯ್ಕೊಳುತ್ತಿದ್ದು. ಇದು ಬೇಯೋ ಟೈಮಲ್ಲಿ ಇದಕ್ಕೊಂದು ಮೊಸರು ಬಜ್ಜಿನೂ ಮಾಡ್ಕೊಂಬಿಡೋಣ. ಸೊ ಈ ಮೊಸರು ಬಜ್ಜಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೆಚ್ಕೊಂಡು ಹಾಕೊಂಬಿಡೋಣ. ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ. ನಾನು ಸೌತೆಕಾಯಿನೂ ಅಷ್ಟೇ ಸಿಪ್ಪೆ ತೆಗೆದ್ಬಿಟ್ಟು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊತೀನಿ. ಮೊಸರು ಬಜ್ಜಿಗೆ ಏನೇನು ನಿಮ್ಮ ಆಪ್ಷನ್, ಏನು ಬೇಕಾದ್ರೂ ಹಾಕ್ಕೋಬೋದು. ಬೇಕಾದ್ರೆ ಟೊಮೊಟೊನೂ ಆ್ಯಡ್ ಮಾಡ್ಕೋಬೋದು, ಸೌತೆಕಾಯಿ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತೀನಿ. ಈಗ ಇದ್ರ ಜೊತೆ ಸ್ವಲ್ಪ ಸಣ್ಣಗೆ ಹೆಚ್ಚಿಬಿಟ್ಟು ಕೊತ್ತಂಬರಿನೂ ಆ್ಯಡ್ ಮಾಡ್ತೀನಿ. ಈಗ ಇದು ಬಿರಿಯಾನಿ ಆಲ್ಮೋಸ್ಟ್ ಇದು ಅಂದರೆ 20 ಮಿನಿಟ್ಸು ಬೆಂದುಬಿಟ್ಟು ಮತ್ತೆ 10-12 ಮಿನಿಟ್ಸು ತಣ್ಣಗೂ ಆಗಿದೆ. ಅಂದರೆ ಆಫ್ ಮಾಡಿದ ತಕ್ಷಣ ಓಪನ್ ಮಾಡ್ತಿಲ್ಲ ನಾನು, ಇನ್ನೊಂದು 10-12 ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡ್ತಿದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂದರೆ ಸೈಡ್ ಒಂದು ಚೂರು ಎಲ್ಲೂ ತಳ ಹಿಡ್ದಿಲ್ಲ. ಅಂದರೆ ಇನ್ನೇ ಮೀಡಿಯಮ್ ಫ್ಲೇಮಲ್ಲಿ ಇತ್ತು ಮತ್ತು ಹೆಂಚು ಮೇಲಿದೆ, ಅಷ್ಟು ಬೇಗ ಹಿಡಿಯಲ್ಲ. ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮತ್ತು ಕೆಳಗಡೆ ಎಣ್ಣೆ ಕೂಡ ಹಾಕಿದ್ನಲ್ಲ, ಹಾಗಾಗಿ ಎಲ್ಲೂ ಏನು ಒತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ.
ಅಂದರೆ ಎಲ್ಲ ಉದುರಾಗಿ ನೀಟಾಗಿ ಅಂದರೆ ಒಂದೇ ಸಮ ಯೂನಿಫಾರ್ಮ್ ಆಗಿ ಎಲ್ಲ ಬೆಂದಿದೆ. ಇದನ್ನು ತುಂಬ ಮಿಕ್ಸ್ ಮಾಡೋಕ್ಕೇನು ಹೋಗಲ್ಲ, ಜಸ್ಟ್ ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗ್ದು ನೋಡಿದೆ. ಇದು ಸರ್ವ್ ಮಾಡ್ಬೇಕಾದ್ರೆ ಅಷ್ಟೇ ಹಿಂಗೆ ಸೈಡಿಂದನೇ ನೀಟಾಗಿ ತೆಗ್ದು ತೆಗ್ದು ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಕಡೆ ಖಾರ ಸಿಗುತ್ತೆ, ಅಂದರೆ ಉಪ್ಪು ಖಾರ ಎಲ್ಲ ಕಡೆ ಹಿಡಿದಿರುತ್ತೆ. ಬಟ್ ಅಂದರೆ ಒಂದು ಕಡೆ ಮಸಾಲ, ಒಂದು ಕಡೆ ರೈಸು ಸೂಪರಾಗಿರುತ್ತೆ. ಮತ್ತು ಈಗ ಇದು ಮೊಸರು ಬಜ್ಜಿಗೆ ನಾನು ಉಪ್ಪು ಒಂದು ಆ್ಯಡ್ ಮಾಡಿರಲಿಲ್ಲ, ನೀರು ಬಿಟ್ಕೊಳುತ್ತೆ ಅಂತ. ಸೊ ಈಗ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಕಲಿಸ್ತಿದ್ದೀನಿ. ನೋಡಿ, ಈಗ ದಮ್ ಬಿರಿಯಾನಿ ಪ್ಲಸ್ ಮೊಸರು ಬಜ್ಜಿ ಟೆಂಪ್ಟಿಂಗಾಗಿ ಕಾಣಿಸ್ತಿದೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.